ಗಮನಿಸ್ತಾ ಇರ್ತಾರೆ. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಇದೇ ಸಿನಿಮಾ ಹೋರಾಟ ಮಾಡಿದಿರಲ್ವಾ ಸಾಮೂಹಿಕ ಸಂಪನ್ಮೂಲಕ್ಕೆ, ಎಷ್ಟೋ ಸಾಮೂಹಿಕ ಸಂಪನ್ಮೂಲ ಉಳ್ಬಂದು ಅದೇ ಶ್ರೀಕಾಂತ್ ಅವರು, ನಂಜುಂಡವರು ಮತ್ತೆ ರಾಯಗೌಡ ಅವರು ಟ್ರೈಬಲ್ಸ್ ಹೋರಾಟ ಮಾಡಿದ್ರಲ್ವಾ, ಎಷ್ಟೋ ಜನಕ್ಕೆ ಭೂಮಿ ಸಿಕ್ತು, ರಸ್ತೆ ಸಿಕ್ತು, ಮನೆ ಸಿಕ್ತು. ಈಗ ಇವರು ಹೋರಾಟ ಮಾಡಿದ್ರಲ್ವಾ, NRGPನಲ್ಲಿ ಹಳ್ಳಿ ಬರೋಂಗಾಯ್ತು. ಹಾಗೆ ನಾವು ಸಾವಯವ ಬೇಸಾಯ SHGಗಳನ್ನ ಬಗ್ಗೆ ಹೆಚ್ಚು ಕೆಲಸ ಮಾಡ್ತಾವೆ. ಆನಂತರ ಸರ್ಕಾರ ಕಾಪಿ ಮಾಡ್ಕೊ 10 ವರ್ಷದ ನಂತರ ಅದಕ್ಕಿಂತ ಮೊದಲು ನಮ್ಮನ್ನೇ ಆಡಿಕೊಳ್ಳೋರು, ಏನ್ರಿ ಎಷ್ಟು ಊಟ ಹಾಕಕ್ ಬೇಡವೇನ್ರಿ ಅಂತ. ಈಗೇನಾಗಿದೆ, ಏನು ಮಾತಾಡೋದು ನ್ಯಾಷನಲ್ ಮಿಷನ್ ಅಂತ. ಎಲ್ಲಿಂದ ಬಂತಿದ್ದು? ನಮ್ಮ ಸಮಾಜದಲ್ಲಿ ಇದ್ದುದನ್ನ ಹಾಳು ಮಾಡಿ ಮತ್ತೆ ತರೋದನ್ನ ಅದನ್ನ ನ್ಯಾಷನಲ್ ಮಿಷನ್ ಅಂತಾರೇನಾ? ಇದು ಅಗತ್ಯ ಅಂದ್ರೆ ಇದು ಅರ್ಥ ಇಷ್ಟೇ. ಬರೀ ಇದೆ ಪ್ರೊಟೆಕ್ಷನ್ ಇರೋದನ್ನು ಹಾಳು ಮಾಡು ತಗೋ. ಅದು ಇನ್ನೂ NGOದಲ್ಲೂ ಸ್ವಲ್ಪ ಕಡಿಮೆ ಇಲ್ಲ. ಇದೇ ಕ್ರಾಸ್ ಬೀಡ್ಗಳನ್ನ ತಂದರು. ಈಗ ಕ್ರಾಸ್ ಬೀಡ್ ಒಳ್ಳೇದಲ್ಲ, ನಾಟಿ ಹಸು ಒಳ್ಳೇದು ಅಂತ ಇದ್ದಾರೆ. ಯಾರು ಹಾಳು ಮಾಡಿದರು? ಯಾಕೆ ಹಾಳು ಮಾಡಿದರು? ಸುಬಾಬುಲ್ಲು ಭೂಮಿಗೆ ಹಾಕಿ ಒಳ್ಳೇದಲ್ಲ ಅಂತ ಅವ್ರೀಗ ಎಲ್ಲ ಕಡೆ ಹುಡ್ತದೆ ಅಂತ ತೊಂದರೆ. ಯಾರು? ಇದೇ NGOದವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ತಪ್ಪು ಮಾಡಿದ್ದೀವಿ ಸರ್ಕಾರದ ಥರನೇ. ಯಾಕಂದರೆ ರಿಸರ್ಚ್ ಅಂದರೆ 10-20 ವರ್ಷದಲ್ಲ, ಇದೊಂದು ತಲೆಮಾರು. ಅದನ್ನು ಆಲೋಚನೆ ಮಾಡಿ ನಾವು ಯೋಚನೆ ಮಾಡಬೇಕು. ಆಗ ಮಾತ್ರ ಕಾಣಕ್ಕೆ ಸಾಧ್ಯ. ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿಗೆ ಎಲ್ಲರಿಗೂ ನಮಸ್ಕಾರ.